ಓಕೆ ಸ್ನೇಹಿತರೆ, ಈಗ ಈ ಖಾತಾ 2.0 ಅಥವಾ ಈ ಸ್ವತ್ತು 2.0 ಲಾಂಚ್ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಹಾಗಿದ್ರೆ ಈ ಒಂದು ವೆಬ್ಸೈಟ್ನ ಹೇಗೆ ಓಪನ್ ಮಾಡಬೇಕು, ಈ ಒಂದು ವೆಬ್ಸೈಟ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ಕ್ರೋಮ್ನ ಅಥವಾ ಗೂಗಲ್ನ ಈ ಥರ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಸರ್ಚ್ ಬಾರ್ಗೆ ಹೋಗಿ ಈ ಸ್ವತ್ತು ಅಂತ ಹೊಡೆದಿದ ತಕ್ಷಣ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಇದನ್ನ ನೀವು ಓಪನ್ ಮಾಡ್ಕೋಬೇಕು. ಇಲ್ಲಿಂದ ಫಸ್ಟ್ ಲಿಂಕ್ ಓಪನ್ ಮಾಡ್ಕೊಳ್ಳಿ. ಫಸ್ಟು ನಾಗರಿಕ ಸೇವೆಗಳು ಅಂತ ಇಲ್ಲಿದೆ. ಅದಾದಮೇಲೆ ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ ಇಲ್ಲಿ ಲೆಫ್ಟ್ ಸೈಡಲ್ಲಿದೆ, ಅದು ಡಿಪಾರ್ಟ್ಮೆಂಟ್ ಅವ್ರು ಲಾಗಿನ್ ಆಗೋದಕ್ಕೆ, ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಅದಾದಮೇಲೆ ನಾಗರಿಕ ಸೇವೆಗಳಿಗೆ ಬನ್ನಿ ನೀವು ಈ ಖಾತಾಗೋಸ್ಕರ, ಅಥವಾ ಅರ್ಜಿಯ ಸ್ಥಿತಿ EPID ಅಂದರೆ ಪ್ರಾಪರ್ಟಿ ID, ಅಧಿರಥ ಅಂತಿಮ ಈ ಖಾತಾ ಸ್ಥಿತಿ EPIDಗೆ ನೀವು ಅಪ್ಲೈ ಮಾಡಿದರೆ ನಿಮ್ಮ PID ಸ್ಟೇಟಸ್ನ ನೀವು ನೋಡ್ಬೋದು. EPID ಹೊಸ ಈ ಸ್ವತ್ತು ಸ್ಥಿತಿ ತಿಳ್ಕೊಳ್ಳೋಕ್ಕೆ, ಹೊಸದಕ್ಕೆ ಅಂದರೆ ನಿಮ್ಮದು ಹಳೇದು ಅಂತಿಮ ಈ ಸ್ವತ್ತು ಸ್ಥಿತಿ, ಇದು ಹೊಸ ಈ ಸ್ವತ್ತು ಅಪ್ಲೈ ಮಾಡಿರ್ತೀರ ಅದು ಸ್ಟೇಟಸ್ ನೋಡೋದಕ್ಕೆ. ಇದರಲ್ಲಿ ಸ್ಟೇಟಸ್ ಆಗಿದ ತಕ್ಷಣ ಈ ಅಂತಿಮ ಇದರೊಳಗಡೆ ಬಂದಿರುತ್ತೆ. ಅಪ್ಲೈ ಅಂದರೆ ಸಕ್ಸಸ್ಫುಲ್ ಆಗಿದ್ದರೆ ಆಸ್ತಿ ಸ್ಥಿತಿಯ ಪರಿಶೀಲನೆ, ನೀವು ಎಲ್ಲ ಸ್ಟೇಟಸ್ನೂ ಇಲ್ಲಿ ಚೆಕ್ ಮಾಡ್ತಾ ಇರ್ಬೋದು. ಏನು ನೀವು ಅಪ್ಲೈ ಮಾಡಿ ಕೊಟ್ಬರ್ತೀರಲ್ಲ ಅದಾದಮೇಲೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಇನ್ನೂ PID ಕೊಡೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಈ ಸ್ವತ್ತು 2.0 ಅಷ್ಟೇ ಸ್ಟಾರ್ಟ್ ಆಗಿರೋದು. ಆ ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಈ ಖಾತಾನ ನೀವು ಪಂಚಾಯತಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಆಗಿ PIDಗೆ ಅಪ್ಲೈ ಮಾಡ್ತಿರಲ್ಲ, ಅದಿನ್ನೂ ಸ್ಟಾರ್ಟ್ ಆಗಿಲ್ಲ. ಅದಿನ್ನೂ ಸ್ಟಾರ್ಟ್ ಆಗೋದಕ್ಕೆ ಟೈಮ್ ಇದೆ. 2.0 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಸರಿನಾ? ಈ ಒಂದು ಅಪ್ಲಿಕೇಶನಲ್ಲಿ ನೀವೆಲ್ಲನೂ ಚೆಕ್ ಮಾಡ್ಬೋದು. ಈ ಸ್ವತ್ತು ನಾಮೋನಿಗಳು ಮತ್ತು ನೋಂದಣಿಗೆ ಅರ್ಹತೆಯನ್ನು ಪರಿಶೀಲಿಸಿ. ನಿಮ್ದೇನಾದರೂ ನೋಂದಣಿ ಆಗುತ್ತಾ ಅನ್ನೋದಕ್ಕೆ ಅರ್ಹತೆನ ನೀವಿಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಬೇರೆದಕ್ಕೆ ನೀವು ಅವ್ರದ್ದು ಗೌರ್ಮೆಂಟ್ ವೆಬ್ಸೈಟ್ಸ್ಗಳೇನಿದೆ ಆ ವೆಬ್ಸೈಟ್ಸ್ಗಳಿಗೆ ಹೋಗಬೇಕು ಅಂದರೆ ನೀವು ಇಲ್ಲಿಂದ ಹೋಗಿ ಎಲ್ಲನೂ ಚೆಕ್ ಮಾಡ್ಕೋಬೋದು. ಆ ಒಂದು ವೆಬ್ಸೈಟ್ಸ್ಗಳಿಗೆ ವಿಸಿಟ್ ಮಾಡ್ಕೋಬೋದು ನೀವು ಬೇಕಾದರೆ. ಅದನ್ನು ನಿಮ್ಗೆ ಏನೇನು ಬೇಕಿರುತ್ತೋ ಅದನ್ನು ನೋಡಿ. ನೀವು ಅರ್ಜಿಯ ಸ್ಥಿತಿ, ನೀವು ಅಲ್ಲೊಂದು ಸರಿ ಫಿಸಿಕಲ್ ಹೋಗಿ ಅಪ್ಲಿಕೇಶನ್ ಆದಮೇಲೆ ನೀವು ಇನ್ನೇನು ಅಲ್ಲಿಗೆ ಹೋಗಿ ಪದೇ ಪದೇ ಆಫೀಸ್ನ ವಿಸಿಟ್ ಮಾಡೋ ಅವಶ್ಯಕತೆ ಇರಲ್ಲ. ಆ ಒಂದು ಏನದು ಸ್ಟೇಟಸ್ನ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು. ಹೊಸ್ದಾಗಿ ಹಾಕಿದರೆ ಇಲ್ಲಿ, ಅದಾದಮೇಲೆ ಅದು ಅಪ್ಲಿಕೇಶನ್ನು ಫುಲ್ ಕನ್ಫರ್ಮ್ ಆಗಿದ ತಕ್ಷಣ ಅಂತಿಮ ಸ್ಥಿತಿ ಇಲ್ಲಿ ಬರುತ್ತೆ. ಹೊಸ್ದಾಗೆ ಸ್ಟೇಟಸ್ ಹಾಕಿ ಬಂದಿದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಪರಿಶೀಲನೆ. ನಿಮ್ಮ ಪ್ರಾಪರ್ಟಿ ಏನಾದರೂ ಈ ಖಾತಾಗ ಆಗುತ್ತಾ ಇಲ್ವಾ ಅಂತ ನಿಮ್ಗೇನೇ ಡೌಟ್ ಇದ್ದರೂ ಅದು ಬಂದು ಇಲ್ಲಿ ನೀವು ಇವೆರಡು ಆಪ್ಷನ್ ಮೂಲಕ ಚೆಕ್ ಮಾಡ್ಕೋಬೋದು, ಸರಿನಾ? ಈಗ ನಾಗರಿಕ ಸೇವೆಗಳು. ಈ ಖಾತಾ ಒಂದು ವೇಳೆ ನಿಮ್ಗೇನಾದರೂ ಭಾಷೆ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಇದೆ. ನೀವು ಇಲ್ಲಿಗೆ ಹೋಗಿ ಫುಲ್ಲು ಚೆಕ್ ಮಾಡ್ಕೋಬೋದು. ಅಪ್ಲಿಕೇಶನ್ ಫಾರ್ ಈ ಖಾತಾ ಆಮ್ಲಗಮೇಷನ್ ಆ್ಯಂಡ್ ಪ್ರಾಪರ್ಟಿ ರಿಲೇಟೆಡ್ ಸರ್ವೀಸಸ್ಗೆ, ಪ್ರಾಪರ್ಟಿ ರಿಲೇಟೆಡ್ ಸರ್ವೀಸಸ್ ಏನೇ ಇದ್ದರೂ ಇಲ್ಲಿ ನೋಡ್ಕೋಬೋದು. ಈ ಖಾತಾ ನಿಮ್ಮದು ಆಗಿದ್ದರೆ, ಅಂದರೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಈ ಖಾತಾ ಆಗಿದ್ದರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಈ ಖಾತಾನ ಎಕ್ಸಿಸ್ಟಿಂಗ್ ಈ ಖಾತಾ, ನ್ಯೂ ಈ ಖಾತಾ, ಸರಿನಾ? ನೀವಲ್ಲೋಗಿ ಈ ಖಾತಾದ ಏನೇ ರಿಲೇಟೆಡ್ ಇದ್ದರೂ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿಗೆ ಫೈಲ್ ಅಬ್ಜೆಕ್ಷನ್ ಆನ್ ಫೈನಲ್ ಈ ಖಾತಾ, ನಿಮ್ಗೇನಾದ್ರು ಖಾತಾದಲ್ಲಿ ಅಬ್ಜೆಕ್ಷನ್ ಇದ್ದರೆ ಇಲ್ಲಿ ಅಬ್ಜೆಕ್ಷನ್ ಹಾಕಬೇಕು. ಮತ್ತು ಡೌನ್ಲೋಡ್ ಈ ಖಾತಾ, ನೀವಲ್ಲಿ ಈ ಖಾತಾ ಬಂದಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ಇಲ್ಲಿಗೆ ಬಂದು ಡೌನ್ಲೋಡ್ ಈ ಖಾತಾಗೆ ಹೋಗಿ ನೀವು ಇಲ್ಲಿ ಈ ಖಾತಾನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆನೇ ಈ ಖಾತಾಗೆ ಹೋಗೋಣ. ಈ ಖಾತಾಗೆ ಹೋಗಿ ಇಲ್ಲಿ ನ್ಯೂ ಈ ಖಾತಾಗೆ ಹೋಗಬೇಕು. ನಿಮ್ಮದು ಎಕ್ಸಿಸ್ಟಿಂಗ್ ಈ ಖಾತಾ ಇದ್ದರೆ ಈ ಖಾತಾಗೆ ಹೋಗಿ ಇಲ್ಲಿ ನಿಮ್ಮ ಒಂದು ನಂಬರ್ನ ಹಾಕಿ ಕ್ಯಾಪೆಚು ಹಾಕಿ OTP ಬರುತ್ತೆ. ಈ ಥರ ನೆಕ್ಸ್ಟು ನಿಮ್ಮ ನಂಬರು ಕ್ಯಾಪ್ಚಾ ಹಾಕಿದ್ಮೇಲೆ ಈ ಥರ ಕ್ಯಾಪ್ಚಾ ಒಂದ್ಸರಿ ನಿಮ್ಮ ನಂಬರು OTP ಕ್ಯಾಪ್ಚಾ ಹಾಕಿದಾದ್ಮೇಲೆ ಈ ಥರ ನಿಮಗೊಂದು ನಿಮ್ಮ ನ್ಯೂ ಈ ಖಾತಾ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಏನು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿಗೆ ಬಂದು ನಿಮ್ಮ ಪ್ರಾಪರ್ಟಿ ಎಲ್ಲಿದೆ ಅನ್ನೋದನ್ನ ಕ್ಲೀನಾಗಿ ಹಾಕಿ. ನಾನು ನಿಮಗೊಂದು ಎಕ್ಸಾಂಪಲ್ಲಾಗಿ ಹಾಕ್ತಾಯಿದ್ದೀನಿ. ಇದು ಈ ಸೆಲೆಕ್ಷನ್ಗೆ ಹೋಗಿ ಯಲಹಂಕ ಪಂಚಾಯತಿ
ವಿಲೇಜ್. ಸಾಸ್ವೆಘಟ್ಟ. ಇಲ್ಲಿಗೆ ಬಂದು ಸರ್ಚ್ ಮಾಡಬೇಕಾದ್ರೆ ನಿಮ್ಮ ಪ್ರಾಪರ್ಟಿ ನಂಬರ್ PID ಅಲ್ಲ, ಪ್ರಾಪರ್ಟಿ ID ಅಲ್ಲ, ಇದು ಪ್ರಾಪರ್ಟಿ ನಂಬರ್. ನಿಮ್ಮ ಪ್ರಾಪರ್ಟಿ ನಂಬರ್ ಏನಿದೆ ಆ ಸರ್ವೆ ನಂಬರಲ್ಲಿ ಅಂತ ಹೊಡೆದ್ರೆ ಅದು ಇಲ್ಲಿ ಬರುತ್ತೆ. ಇಲ್ಲ ಅಂದರೆ ಓನರ್ಶಿಪ್ ಡೀಟೇಲ್ಸ್, ಓನರ್ ಹೆಸರಲ್ಲೂ ನೀವು ಸರ್ಚ್ ಮಾಡ್ಬೋದು. ಓನರ್ ನೇಮ್ ಹಾಕ್ತೀವಿ. ಏನೋ ಒಂದು ಹೆಸ್ರು ಹಾಕ್ತೀನಿ. ಇಲ್ಲಿ ನಿಮ್ದು ಏನಾದರೂ ಒಂದು ಹೆಸರಿದ್ರೆ ನೋಡಿ, ನೀವು ಹೋಗಿ ಈ ಥರ ಸರ್ಚ್ ಮಾಡ್ಕೊಂಡು ನೀವು ಸರ್ಚ್ ಮಾಡಬೇಕು. ನೋಡಿ, ಸಾಸ್ವೆಘಟ್ಟ ಅಂತ ಹೊಡೆದಾಗ ಇಲ್ಲಿರೋ ಅಂಥ ಪ್ರಾಪರ್ಟಿ ಓನರ್ ಬರುತ್ತೆ. ರಾಜಣ್ಣ B ವಿಶ್ವನಾರಾಯಣ ಮೂರ್ತಿ BN ಲೇಟ್ ವೆಂಕಟಪ್ಪ ಅಂತ. ನೀವು ಈ ಒಂದು ಪ್ರಾಪರ್ಟಿನ ಡ್ರಾಫ್ಟ್ ಈ ಖಾತಾ, ಫೈನಲ್ ಈ ಖಾತಾ, ಕ್ಲಿಕ್ ಫಾರ್ ಕರೆಕ್ಷನ್ ಇನ್ ಈ ಖಾತಾ ಎಲ್ಲನೂ ಇಲ್ಲೇ ಚೆಕ್ ಮಾಡ್ಕೋಬೋದು. ಇದು ಚೆಕ್ ಮಾಡಾದ್ಮೇಲೆ ಅವರ ಒಂದು ಖಾತಾ ಓಪನ್ ಆಗುತ್ತೆ. ನೋಡಿ, ಇದು ಪ್ರಾಪರ್ಟಿ PID. ಇದು PIDನ ಇದಿಲ್ಲ ಅಂದರೆ ನೀವು ಅಪ್ಲೈ ಮಾಡಿ ತಗೊಬೇಕಾಗುತ್ತೆ ಫಿಸಿಕಲ್ ಹೋಗಿ. ಇದಿನ್ನೂ ಆಗಿಲ್ಲ. ಪ್ರಾಪರ್ಟಿ ಟೈಪು ವೇಕೆಂಟ್ ಸೈಟ್ ಇದು ಸರಿನಾ, ಇಲ್ಲಿರೋ ಅಂಥದ್ದು. ಇಲ್ಲಿ ಇವ್ರು ಬೇಕಾದರೆ ಇದನ್ನ, ಈ ಓನರ್ ಇದನ್ನ ಓಪನ್ ಮಾಡಾದ್ಮೇಲೆ ಇದನ್ನ ಎತ್ಕೋಬೋದು. ಅವರ ಅಡ್ರೆಸ್, ಆಧಾರ್ ಕಾರ್ಡು ಅದನ್ನ ಅಪ್ಲೈ ಅಂದರೆ ಆಧಾರ್ ಕಾರ್ಡ್ ಅವ್ರದ್ದು ಈಗ ಅಲ್ಲಿ ಸಿಕ್ತು ಈ KYCಲಿ ಅಂದರೆ ಅವರ ಒಂದು ಆಧಾರ್ ಕಾರ್ಡ್ನ ಹಾಕಿ ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಲೈ ಮಾಡಿ ಎತ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಪ್ಲೋಡ್ ಡೀಟೇಲ್ಡ್ ಅಬ್ಜೆಕ್ಷನ್ ಇನ್ ರೈಟಿಂಗ್ ವಿತ್ ಎ ಸೈನ್. ಅವ್ರದ್ದೊಂದು ಸಿಗ್ನೇಚರು, ನೇಮು, ಮೊಬೈಲ್ ನಂಬರು, ಅಡ್ರೆಸ್ ಹಾಕಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಾದ್ಮೇಲೆ ಅಡ್ರೆಸ್ಸು ಆಧಾರ್ ಕಾರ್ಡ್ಗೆ ಅಲ್ಲಿ ಡಿಫ್ರೆಂಟ್ ಇರೋದಿದ್ರೆ ಅದನ್ನು ಮೆನ್ಷನ್ ಮಾಡಿ ಹಾಕಬೇಕು. ಅದಾದಮೇಲೆ ಇಲ್ಲಿ ರೀಸನ್ನು, ಏನು ಅವ್ರದ್ದು ಡೀಟೇಲ್ಸ್ ಐತೆ, ರೀಸನ್ ಐತೆ, ಅದನ್ನ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಬೇಕು. ಅಬ್ಜೆಕ್ಷನ್ ಏನಾದರೂ ಇದ್ದರೆ ಅಷ್ಟೇ, ಈ ಸ್ವತ್ತಲ್ಲಿ ಅಬ್ಜೆಕ್ಷನ್ ಇದ್ದರೆ ಅವ್ರ ಅಬ್ಜೆಕ್ಷನ್ನ ಫೈಲ್ ಮಾಡ್ಕೋಬೋದಾಗುತ್ತೆ. ಅಬ್ಜೆಕ್ಷನ್ ಏನಿಲ್ಲ ಅಂದರೆ ಹಂಗೆ ಕಂಟಿನ್ಯೂ ಮಾಡ್ಬೋದು. ನೀವು ನಿಮ್ಮ ಪ್ರಾಪರ್ಟಿ ಸರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ನಿಮ್ಮದು ಅಲ್ಲಿ ನಿಮ್ಮ ಖಾತಾಗೆ ನೀವು ಸ್ಯಾಟಿಸ್ಫೈ ಇದ್ದರೆ ನೀವು ಎತ್ಕೋಬೋದು ಡ್ರಾಫ್ಟ್ ಈ ಖಾತಾನ. ಇಲ್ಲಾಂದರೆ ಫೈನಲ್ ಈ ಖಾತಾ ಅಂತ ಇಲ್ಲಿದೆ, ನೀವು ಅದನ್ನ ಎತ್ಕೋಬೋದು ಆರಾಮಾಗಿ. ನೋಡಿ, ಅಲ್ಲಿ ಹೊಡೆದಿದ ತಕ್ಷಣ ಖಾತಾನೇ ಬಂದ್ಬಿಡ್ತು ಇವ್ರದ್ದು. ನೋಡಿ, ಅವ್ರ ಫೋಟೋ ಡೀಟೇಲ್ಸ್ ಏನೂ ಇಲ್ಲ, ಬರೀ ಅವ್ರದ್ದೊಂದು ಸೈಟ್ ನಂಬರ್ ಇದೆ, ಸೈಟ್ ಸೈಜ್ ಎಷ್ಟಿದೆ, ಆ ಪ್ರಾಪರ್ಟಿ PID ಏನಿದೆ ಅಷ್ಟೇ ಬಂದಿದೆ. ಯಾಕೆ ಅಂದರೆ ಇದು ಅವರೇ ಒಂದು ಪ್ರೋಸೆಸ್ ಮಾಡಿರೋವಂಥ ಈ ಸ್ವತ್ತಾಗಿದೆ. ನೀವು ಹೆಸ್ರು ಗಿಸ್ರಲ್ಲೆಲ್ಲ ಸರ್ಚ್ ಮಾಡೋಕ್ಕಾಗಲ್ಲ ಈ ಹೊಸ ಇದ್ರ ಪ್ರಕಾರ. ಬೆಟರ್ ಏನು ಅಂದರೆ ನೀವು ಇಲ್ಲೇ ಸರ್ಚ್ ಮಾಡ್ಕೋಬೇಕು ನೀವು ನಿಮ್ಮ ಪ್ರಾಪರ್ಟಿನ. ನಿಮ್ಮ ಪ್ರಾಪರ್ಟಿ ನೀಗೇ ಹುಡುಕಬೇಕಾಗುತ್ತೆ. ನೋಡಿ, ಅಸೆಟ್ ನಂಬರ್ ಇದು PID. ನೀವೊಂದು ಅಸೆಟ್ ನಂಬರ್ನ ನೀವು ಹಾಕ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಇದೆಲ್ಲ ಹಳೇ ಈ ಖಾತಾ, ಅವಾಗೆಲ್ಲ ಯಾರ್ಯಾರೆಲ್ಲ ಮಾಡಿಸಿದ್ರಲ್ಲ ಈ ಖಾತಾ ಅಂತ ಕೊಡ್ತಾಯಿದ್ರು ಹಳೆ ಸೈಟ್ಗಳಿಗೆ, ಅಂಥವ್ರಿಗೆಲ್ಲ ಆಗಿದೆ ಆಲ್ರೆಡಿ ಇಲ್ಲಿ.
ಈ ಖಾತಾ. ಅಂಥವ್ರು ಆರಾಮಾಗಿ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಅಂಥವ್ರಿಗೆಲ್ಲ ಏನು ಟೆನ್ಷನ್ ಇಲ್ಲ. ಯಾರೆಲ್ಲ ಇನ್ನೂ ಈ ಖಾತಾನು ಮಾಡಿಸಿರ್ಲಿಲ್ವೋ ಅಂಥವ್ರು ಈಗ ಈ ಖಾತಾಗೆ ಹೊಸ್ದಾಗಿ PID ಎಲ್ಲ ಅಪ್ಲೈ ಮಾಡಿ. ನೋಡಿ, ಇದೊಂದು ಅಸೆಟ್ ನಂಬರ್ ಅಂತ ಅವರೇ ಕೊಡ್ತಾರೆ. ಈ ಅಸೆಟ್ ನಂಬರು, ಈ PIDನೂ ಅವರೇ ಕೊಡ್ತಾರೆ. ಇವೆಲ್ಲ ಹಳೆ ಅಪ್ಲೈ ಮಾಡಿ ಅವರೆಲ್ಲ ಅವಾಗ ಅಪ್ಲೈ ಮಾಡಿದ್ದಂಥವ್ರದ್ದು ಬಂದಿದೆ. ಇವಾಗ ಹೊಸ್ದಾಗಿ ನೀವು ಇನ್ನೂ ಅಪ್ಲೈ ಮಾಡಬೇಕು. ಇನ್ನೂ ಅದು ಪಂಚಾಯತಿಲಿ ಸ್ಟಾರ್ಟ್ ಆಗುತ್ತೆ PID ಇಶ್ಯೂ ಮಾಡೋಕ್ಕೆ. ಅದೆಲ್ಲ PID ಅಪ್ಲೈ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ಅದನ್ನ ತಗೊಬೋದು. ನೀವು ಬೇಕು ಅಂದರೆ ಇಲ್ಲಿ ಇಂಗ್ಲೀಷಲ್ಲಿ ಚೂಸ್ ಮಾಡಿ, ನಿಮಗೆಲ್ಲ ಇಂಗ್ಲೀಷಲ್ಲಿ ಡೀಟೇಲ್ಸ್ ಬರುತ್ತೆ. ಇಷ್ಟೇ ಇದು ಹೊಸ್ದಾಗೆ. ಇದರಲ್ಲಿ ಇನ್ನೂ ಏನು ಹೊಸ ಆಪ್ಷನ್ಸ್ ಏನು ಅಷ್ಟೊಂದೇನು ಬಿಟ್ಟಿಲ್ಲ. ಇನ್ನು PID ಅಂತೂ ಬಿಟ್ಟಿಲ್ಲ. PID ಬಿಡೋದಕ್ಕೆ ಇನ್ನೂ ಟೈಮ್ ಹಿಡಿತದೆ. ಅದಕ್ಕೆ ನಿಮಗಿನ್ನೂ ಕನ್ಫ್ಯೂಷನ್ ಅಷ್ಟೇ. PID ಬಿಡೋವರೆಗೂ ನೀವು ಸ್ವಲ್ಪ ಕಾಯಬೇಕು. ಈ ಸ್ವತ್ತು ಅಂತ ಹೇಳಿದ್ರೆ ಸಾಕು, ಡೈರೆಕ್ಟಾಗಿ ಇದು ಪೋರ್ಟಲ್ ಓಪನ್ ಆಗಿಬಿಡುತ್ತೆ. ನೀವು ಡೈರೆಕ್ಟ್ ಈ ಪೋರ್ಟಲ್ಗೆ ಹೋಗಿದ ತಕ್ಷಣ ಇಲ್ಲೇ ಸರ್ವಿಸಸ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಫಸ್ಟಲ್ಲೇ ಇರೋದೇ ಈ ಖಾತಾ, ಎಕ್ಸಿಸ್ಟಿಂಗ್ ಈ ಖಾತಾ. ನಿಮ್ದೇನಾದರೂ ಎಕ್ಸಿಸ್ಟಿಂಗ್ ಈ ಖಾತಾ ಇತ್ತು ಅಂದರೆ ನೀವು ಇಲ್ಲೇ ಸರ್ಚ್ ಮಾಡ್ಕೋಬೋದು. ವಿಲೇಜು, ಡಿಸ್ಟ್ರಿಕ್ಟು, ನೀವು ಸರ್ಚ್ ಟೈಪ್ಗೆ ಹೋಗಿ ಯಾವ ಥರ ಸರ್ಚ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಹಾಕಿದ್ರೆ ಸಾಕು, ಅದು ಅಲ್ಲೇ ಬಂದ್ಬಿಡುತ್ತೆ. ಸ್ವತ್ತಿನ ಸಂಖ್ಯೆ ಮೇಲೆ ಮಾಲೀಕರ ಹೆಸರು, ಸದರಿ ಸ್ವತ್ತಿನ ಸಂಖ್ಯೆ, ನೀವು ಯಾವುದ್ರ ಮೇಲಾದರೂ ಸರ್ಚ್ ಮಾಡಿದ್ರೆ ಇಲ್ಲಿ ಡೇಟಾ ಸಿಗುತ್ತೆ. ನೀವು ಅದ್ರ ಮೇಲೆ ಸರ್ಚ್ ಮಾಡಬೇಕು. ಒಂದು ವೇಳೆ ನಿಮ್ಮದು PID ಸ್ವತ್ತು ಸಂಖ್ಯೆ ಇಲ್ಲ ಅಂದರೆ ಅದನ್ನು ನೀವು ಪಂಚಾಯತಿಗೆ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕು. ಅದು ಸ್ಟಾರ್ಟ್ ಆಗುತ್ತೆ ಸರಿನಾ. PID ಇಶ್ಯೂಯಿಂಗ್ ಸ್ಟಾರ್ಟ್ ಆದಮೇಲೆ ನೀವು ಜಸ್ಟ್ ಟ್ಯಾಕ್ಸ್ ಕಟ್ಟಿ PID ತಗೊಳ್ಳಿ, ನಿಮ್ಮ ಸ್ವತ್ತಿನ ಸಂಖ್ಯೆ ತಗೊಳ್ಳಿ, ನಿಮ್ಮದೊಂದು GPS ಫೋಟೋ ತಗೊಳ್ತಾರೆ. ನಾರ್ಮಲ್ BBMP ಮತ್ತು ಮುನ್ಸಿಪಾಲಿಟಿಲಿ ಯಾವ ಥರ ಮಾಡಿದ್ರು ಅದು ಆಗುತ್ತೆ. ನಿಮ್ಗೆ ಆ ನಂಬರೇ ಇಲ್ಲ ಅಂದರೆ, ನೀವು ಫಸ್ಟು ಈ ಖಾತಾ ಮಾಡಿಸಿಲ್ಲ ಅಂದರೆ ನೀವು ಅದು ಅಪ್ಲೈ ಮಾಡೋವರೆಗೂ ಕಾಯಬೇಕು. ಹೊಸ್ದಾಗೆ PID ನಂಬರ್ನ ಇಶ್ಯೂ ಸ್ಟಾರ್ಟ್ ಮಾಡ್ತಾರಲ್ಲ ಅದಕ್ಕೆ ಕಾಯಬೇಕು. ಇನ್ನೇನು ಈ ಸ್ವತ್ತು ಪೋರ್ಟಲ್ ಸ್ಟಾರ್ಟ್ ಆಗಿದೆ. ಅವ್ರು ಡಿಪಾರ್ಟ್ಮೆಂಟಲ್ಲಿ ಲಾಗಿನ್ ಎಲ್ಲ ಕೊಟ್ಟವ್ರೆ. ಅವ್ರಿಗೆ ಟ್ರೈನಿಂಗ್ ನಡೀತಾ ಇದೆ. ಯಾವುದೇ ಒಂದು ನಿಮಗೆ ಡೌಟ್ಸ್ ಇದ್ದರೂ ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಅವರು ಟೆಲಿಕಮ್ಯುನಿಕೇಷನ್ದು ಏನದು ಕಾಲ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಿಮಗೆಲ್ಲ ಇನ್ನೇನು ಆಗುತ್ತೆ, ಸ್ವಲ್ಪ ದಿನ ಅಷ್ಟೇ. ಇವಾಗ ಸದ್ಯಕ್ಕೆ ಇದಾಗಿದೆ. ಏನಾದ್ರು ಎಕ್ಸಿಸ್ಟಿಂಗಲ್ಲಿ ಇದರಲ್ಲೂ ನಿಮ್ದೇನಾದರೂ ಒಂದು ಡ್ರಾಫ್ಟ್ ಈ ಖಾತಾ ಥರ ಬಿಟ್ಟಿದ್ರೆ ಅಂದರೆ ಫುಲ್ ಹೆಸರು ವೈಸ್ ಚೆಕ್ ಮಾಡಬೇಕು. ಸರ್ಚ್ ಮಾಡಿದ್ರೆ ಸಿಗಬೇಕಿತ್ತು, ಸಿಗ್ತಾ ಇಲ್ಲ ಅಂದರೆ ಇನ್ನೂ ಅದು ನಿಮ್ಮದಾಗಿರಲ್ಲ. PID ಸ್ವತ್ತಿನ ಸಂಖ್ಯೆ ಬರೋವರೆಗೂ ಕಾಯಬೇಕು. ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಏನೇ ಅಪ್ಡೇಟ್ಸ್ ಇದ್ದರೂ ಹಾಕ್ತೀನಿ. ಸದ್ಯಕ್ಕೆ ಅಪ್ಡೇಟ್ಸ್ ಅಂತೂ ಇಷ್ಟೇ ಇರೋದು. ಹೊಸ PID ನಂಬರ್ಸ್ಗಳು ಇಶ್ಯೂ ಮಾಡ್ತಾರೆ, ಅದಕ್ಕೆ ನೀವು ಕಾಯಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್.